ಕ್ಲಾಸಿ ಅಂಡ್ ತುಂಬಾನೇ ಬ್ಯೂಟಿಫುಲ್ ಲುಕ್ ಕೊಡುವಂತ ಕಾಲೇಜ್ ವೇರ್, ಆಫೀಸ್ ವೇರ್, ಜೀನ್ಸ್ ಮೇಲ್ಗಡೆ ಹಾಕುವಂತ ಟಾಪ್ಸ್, ಜೀನ್ಸ್ ಅಥವಾ ಟ್ರೌಸರ್ ಮೇಲ್ಗಡೆ ಹಾಕುವಂತ ಟಾಪ್ಸ್ ತುಂಬಾನೇ ಚೆನ್ನಾಗಿದ್ದಾವೆ. ನಮಸ್ಕಾರ ಕಿಶೋರ್ ಫ್ಯಾಮಿಲಿ, ಹೇಗಿದ್ರೆ ಎಲ್ರು? ಹಮ್ನೆಲ್ಲ ನೋಡಿರೋ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೋಸ್ಕರ ಟಾಪ್ಸ್ ನ ತರಿಸಿದೀನಿ. ಸ್ವಲ್ಪ ಜನ ರಿಕ್ವೆಸ್ಟ್ ಮಾಡಿದ್ರಿ ಜೀನ್ಸ್ ಮೇಲೆ ಹಾಕುವಂತ ಟಾಪ್ಸ್ ತರಿಸಿ ಜಾರ್ಜೆಟ್ ಫ್ಯಾಬ್ರಿಕ್ ಅಂತೇಳಿ ಕಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ನಿಮ್ಗೋಸ್ಕರ ನಾನು ಇವತ್ತು ಜೀನ್ಸ್ ಮೇಲೆ ಉಡುವಂತ ಅಥವಾ ಟ್ರೌಸರ್ ಮೇಲೆ ಹಾಕುವಂತ ಟಾಪ್ಸ್ ನ ತರಿಸಿದೀನಿ. ತುಂಬಾನೇ ಕ್ಲಾಸಿ ಅಂಡ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ. ಬನ್ನಿ ಮೊದಲನೇ ಟಾಪ್ ನೋಡೋಣ. ಮೊದಲನೇ ಟಾಪ್ ಬಂದ್ಬಿಟ್ಟು ಎವ್ರಿ ಡೇ ವಿಯರ್ ಬೈ ಅನಿ ಅನ್ನೋ ಬ್ರ್ಯಾಂಡ್. ನೋಡಿ, ಮೆರೂನ್ ಕಲರ್ ಅಲ್ಲಿ ಇದೆ. ಇದು ಮೆರೂನ್ ಅಂಡ್ ಬೀಚ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ. ನೋಡಿ, ತರಿಸಿರೋದು ಎಸ್ ಸೈಜ್. ಕಾಲರ್ ನೋಡಿ, ಮ್ಯಾಂಡರಿನ್ ಕಾಲರ್ ಈ ತರ ಇದೆ. ಮ್ಯಾಂಡರಿನ್ ಕಾಲರ್ ಇದು. ಕಾಲರ್ ಇದ್ರದ್ದು ಈ ತರ ಬರುತ್ತೆ. ಸಾರಿ, ನಿಮಗೆ ಇಂಟ್ರಪ್ಟ್ ಮಾಡ್ತಿದ್ದೆ ಇದ್ರದ್ದು ಕಾಲರ್ಗೆ. ನಾನು ಹುಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ಈ ತರ. ಓಕೆ, ಸಾರಿ, ಅದು ಕಾಣಿಸ್ತಾನೆ ಇಲ್ಲ ಕರೆಕ್ಟಾಗಿ. ಫುಲ್ ಸ್ಲೀವ್ ಇದೆ. ನೀವು ಮತ್ತೆ ಇದನ್ನ ರೋಲ್ ಅಪ್ ಮಾಡ್ಕೋಬಹುದು. ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಶರ್ಟ್ ಕಾಲರ್ ಶರ್ಟ್ ಸ್ಲೀವ್ ಏನ್ ಬರುತ್ತಲ್ಲ, ರೋಲ್ ಅಪ್ ಮಾಡ್ಕೋಬಹುದು. ಈ ತರ ಮೇಲೆ ನೋಡಿ, ಈ ತರ ರೋಲ್ ಅಪ್ ಮಾಡ್ಕೋಬಹುದು. ಇಲ್ಲಿ ಬಟನ್ ಇದೆ. ಈ ಬಟನ್ ನೀವು ಇಲ್ಲಿ ಹಾಕ್ಬಿಟ್ರೆ ರೋಲ್ ಅಪ್ ಆಗುತ್ತೆ. ಸೊ ಶರ್ಟ್ದು ನಾವು ಸ್ಲೀವ್ಸ್ ನ ಮಡಿಸಿದಾಗ ಯಾವ ತರ ಕಾಣಿಸುತ್ತಲ್ಲ ಆ ತರ ಬರುತ್ತೆ. ಅಂಡ್ ನೋಡಿ, ಹಿಂದ್ಗಡೆ ನಿಮ್ಗೆ ಈ ತರ ಇದು ಲೇಡೀಸ್ ಟಾಪ್ ಅಲ್ವಾ, ಸೊ ಹಾಗಾಗಿ ಶರ್ಟ್ ಅಲ್ಲ, ಲೇಡೀಸ್ ಶರ್ಟ್ ಬಂದಾಗ ನಿಮ್ಗೆ ಹಿಂದ್ಗಡೆ ಏನೋ ಒಂದು ಫಿಟ್ಟಿಂಗ್ ಬರುತ್ತಲ್ಲ ಆ ತರ ಒಂದು ಬರ್ಲಿಕ್ಕೆ ಇಲ್ಲಿ ನೆರಗೆ ತರ ಹಿಡ್ತಿದ್ದಾರೆ. ಅಂಡ್ ಪ್ರಿಂಟಿಂಗ್ ನೋಡ್ಬೋದು, ಎಥ್ನಿಕ್ ಮೋಟಿವ್ ಪ್ರಿಂಟ್ ಇದೆ. ಇದು ವಿಸ್ಕಾಸ್ ರೇಯಾನ್ ಫ್ಯಾಬ್ರಿಕ್. 373 ರೂಪೀಸ್ದು ಟಾಪ್ ಇದು. ಇದನ್ನ ವೇರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ತರ ಬರುತ್ತೆ. ಅಂಡ್ ಕಾಲರ್ ಎಲ್ಲ ರೋಲ್ ಅಪ್ ಮಾಡಿದಾಗ ಯಾವ ತರ ಲುಕ್ ಬರುತ್ತೆ, ಆಫೀಸ್ ಲುಕ್ ಕೊಡುತ್ತಾ ಇಲ್ಲ ಸ್ಟೂಡೆಂಟ್ ಲುಕ್, ಸ್ಟೂಡೆಂಟ್ ವೇರ್ ಅನ್ಸುತ್ತಾ, ಯಾವ ತರ ಅನ್ಸುತ್ತೆ ಅಂತೇಳಿ ಒಂದ್ಸತಿ ವೇರ್ ಮಾಡ್ಬಿಟ್ಟು ನೋಡೋಣ ಬನ್ನಿ. ನೋಡಿ, ಈ ಒಂದು ಟಾಪ್ ಅಥವಾ ವಿಮೆನ್ ಶರ್ಟ್ ಲುಕ್ ಯಾವ ತರ ಬರ್ತಾ ಇದೆ ನೋಡಿ. ಇದ್ರದ್ದು ಕಟ್ಟಿಂಗ್ ಸಾಕದಾಗಿದೆ. ಸೈಡ್ ಕಟ್, ಆಪಲ್ ಕಟ್, ಫ್ರಂಟ್ ಅಲ್ಲಿ ಆಪಲ್ ಕಟ್ ತರ. ಇಲ್ಲೊಂದು ಇಷ್ಟು ಮೇಲೆ ಕಟ್ ಬಂದಿದ್ದಿಲ್ಲ, ಅದೇ ಒಂಥರ ಏನೋ ಶಾರ್ಟ್ ಇರೋರಿಗೂ ಸ್ವಲ್ಪ ಟಾಲ್ ಆಗಿ ಕಾಣಿಸುತ್ತೆ. ಮತ್ತೆ ಸೊ ಓವರ್ ಆಲ್ ಲುಕ್ ನ ತುಂಬಾ ಎನ್ಹಾನ್ಸ್ ಮಾಡುತ್ತೆ ಈ ಒಂದು ಕಟಿಂಗ್. ಅಂಡ್ ಇದು ನೋಡ್ಬೋದು, ಇಲ್ಲಿ ರೋಲ್ ಅಪ್ ಸ್ಲೀವ್ಸ್ ನ ಅಂಡ್ ಮ್ಯಾಂಡರಿನ್ ಕಾಲರ್ ಇದು. ಅಂಡ್ ಪ್ರಿಂಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಎಥ್ನಿಕ್ ಮೋಟಿವ್ ಪ್ರಿಂಟ್. ಅಂಡ್ ಬ್ಯಾಕ್ ನೋಡಿ, ಇದ್ರದ್ದು ಈ ತರ ಬರುತ್ತೆ. ಇಲ್ಲೂ ಕೂಡ ಕಟಿಂಗ್ ತುಂಬಾನೇ ಚೆನ್ನಾಗಿ ಬಾಡಿ ಫೀಚರ್ಸ್ ನ ಎನ್ಹಾನ್ಸ್ ಮಾಡುತ್ತೆ. ಸೊ ಓವರ್ ಆಲ್ ಈ ಒಂದು ಟಾಪ್ ಏನಿದೆಯಲ್ಲ, ಇದು ಫಾರ್ಮಲ್ ವೇರ್ಗೆ ಸಖತ್ತಾಗಿ ಕಾಣಿಸುತ್ತೆ. ಆಫೀಸ್ ವೇರ್ಗೆ ಅಥವಾ ಕಾಲೇಜ್ ವೇರು ಮಾಡ್ಬೋದು. ಬಟ್ ಬೇಸಿಕಲಿ ಫಾರ್ಮಲ್ ವೇರ್ಗಿನ್ನ ತುಂಬಾ ಚೆನ್ನಾಗಿರುತ್ತೆ. ನಂತರ ಬಾಸಿ, ಗರ್ಲಿ ಅಂತ ಹೇಳಕ್ಕಾಗಲ್ಲ, ಒಂದು ಕೈಂಡ್ ಆಫ್ ವರ್ಕ್ ವಿಮೆನ್ಗೆ ಸೆಟ್ ಆಗುವಂತ ಟಾಪ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಟಾಪ್ಗೆ ಬನ್ನಿ. ಎರಡನೇ ಟಾಪ್ ನೋಡೋಣ. ಎರಡನೇ ಟಾಪ್ ಬಂದ್ಬಿಟ್ಟು ಸೇಮ್ ಎವ್ರಿ ಡೇ ವಿಯರ್ ಬೈ ಆನಿ ಅನ್ನೋ ಬ್ರ್ಯಾಂಡ್ದು. ಇದು ಕೂಡ ಎಥ್ನಿಕ್ ಮೋಟಿವ್ ಪ್ರಿಂಟ್ ಅಂಡ್ ಫ್ಯಾಬ್ರಿಕ್ ನೋಡಿ, ಅಮೆರಿಕನ್ ಪಾಲಿಸ್ಟರ್ ಕ್ರೀಪಿ ಫ್ಯಾಬ್ರಿಕ್ ಇದು. ಇದ್ರ ಮೇಲ್ಗಡೆ ಪ್ರಿಂಟಿಂಗ್ ನೋಡಿ, ಎಥ್ನಿಕ್ ಮೋಟಿವ್ ಪ್ರಿಂಟ್. ಇದು ಕೂಡ ರೋಲ್ ಅಪ್ ಸ್ಲೀವ್. ಅಂದ್ರೆ ನಿಮ್ಗೆ ಇಲ್ಲಿ ಒಂದು ಬಟನ್ ಇರುತ್ತೆ, ಕಾಣಿಸ್ತಿರ್ಬೋದು. ಈ ಬಟನ್ಗೆ ನೀವು ಕೆಳಗಡೆಯಿಂದ ಇದನ್ನ ತಗೊಬಂದು ಮಡಚ್ಬಿಟ್ಟು ಈ ತರ ಹಾಕ್ಬಿಟ್ರೆ ಶರ್ಟ್ದು ಸ್ಲೀವ್ ಮಡಚಿದಾಗ ಯಾವ ತರ ಬರುತ್ತೆ ಆ ತರ ಇರುತ್ತೆ. ಅಂಡ್ ಇದು ಕೂಡ ಮ್ಯಾಂಡರಿನ್ ಕಾಲರ್. ಎಕ್ಸಾಕ್ಟ್ಲಿ ಇದನ್ನ ತೋರಿಸ್ಬಿಡ್ತೀನಿ ತಾಳಿ ಹೆಂಗ್ ಕಾಣಿಸುತ್ತೆ ಅಂತೇಳಿ. ಈ ತರ ಇರುತ್ತೆ ಮ್ಯಾಂಡರಿನ್ ಕಾಲರ್. ಅಂಡ್ ಫ್ಯಾಬ್ರಿಕ್ ಕೂಡ ತುಂಬಾ ಸಾಫ್ಟ್ ಅಂಡ್ ಚೆನ್ನಾಗಿದೆ. ಅಂಡ್ ನೋಡ್ಬೋದು, ಪ್ರಿಂಟಿಂಗ್ ಈ ತರ ಬರುತ್ತೆ. ಅಂಡ್ ಹಿಂದ್ಗಡೆ ನಿಮ್ಗೆ ಸೇಮ್ ಅದೇ ಹೇಳಿದ್ನಲ್ಲ, ಸ್ವಲ್ಪ ಇಲ್ಲಿ ನೆರಗೆ ಹಿಡಿದಿರ್ತಾರೆ, ಯಾಕಂದ್ರೆ ಇದು ಲೇಡೀಸ್ ಶರ್ಟ್ ಲುಕ್ ಬರಲಿ ಅಂತೇಳಿ. ಸೈಜ್ ಬಂದ್ಬಿಟ್ಟು ಎಸ್ ಸೈಜ್. ಫ್ಯಾಬ್ರಿಕ್ ತುಂಬಾನೇ ಸಾಫ್ಟ್ ಆಗಿದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 461 ರೂಪಾಯಿ. ಯಾಕೆ ಅಂದ್ರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಏನೋ ಕ್ಲಾಸಿಕ್ ಕಲರ್ಸ್ ಅಲ್ವಾ, ಬ್ಲಾಕ್ ಅಂಡ್ ವೈಟ್. ಸೊ ಅದಕ್ಕೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಅನ್ಸುತ್ತೆ. ಬಟ್ ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಬನ್ನಿ. 461 ರೂಪಾಯಿ. ಟಾಪ್ ಯಾವ ತರ ಲುಕ್ ಕೊಡುತ್ತೆ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ನೋಡಿ, ಈ ಒಂದು ಟಾಪ್ ಅಥವಾ ಶರ್ಟ್ ಅಂತಾನೆ ಹೇಳ್ಬೋದು. ಈ ಒಂದು ಆಫೀಸ್ ವೇರ್ ಲೇಡೀಸ್ ಶರ್ಟ್ ಅಂತ ಹೇಳ್ಕೊಳ್ಳಿ, ಇಲ್ಲ ಟಾಪ್ ಆದ್ರೂ ಹೇಳ್ಕೊಡಿ. ನೋಡಿ, ಇದ್ರದ್ದು ಲುಕ್ ಯಾವ ತರ ಬರುತ್ತೆ. ಕಟಿಂಗ್ ನೋಡಿ, ಇದ್ರದ್ದು ಆಪಲ್ ಕಟ್ ತರ ಬರುತ್ತೆ. ಹಿಂಗೆ ಸೈಡ್ ಕಟ್ ನೋಡಿ, ಈ ತರ ಬರುತ್ತೆ. ಒಂಥರ ಚೆನ್ನಾಗಿ ಅನ್ಸುತ್ತೆ. ಅಂಡ್ ಹಿಂದ್ಗಡೆ ನೋಡಿ, ನೀವು ಇಲ್ಲಿ ನೆರಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಅದು ಡಿಫೈನ್ ಮಾಡುತ್ತೆ ಇದು ಲೇಡೀಸ್ ಶರ್ಟ್ ಅನ್ನೋ ತರ. ಅಂಡ್ ಇದ್ರ ಮೇಲ್ಗಡೆ ಪ್ರಿಂಟಿಂಗ್ ನೋಡ್ತಿರ್ಬೋದು, ಎಥ್ನಿಕ್ ಮೋಟಿವ್ ಪ್ರಿಂಟ್ ನೋಡಿ ಯಾವ ತರ ಇದೆ. ಅಂಡ್ ಸ್ಲೀವ್ಸ್ ನೋಡಿ, ರೋಲ್ ಅಪ್ ಮಾಡ್ಕೋಬಹುದು. ಈ ತರ ಇಲ್ಲಿ ಬಟನ್ ಕೊಟ್ಟಿದ್ದಾರೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬಹುದು. ಅಂಡ್ ಇದು ಮೈಕ್ ಈ ತರ ಆಗ್ತಾ ಇದೆ.
ಸೊ ನೋಡಿ ಇದ್ರದ್ದು ಕಾಲರ್ ಈ ಥರ ಬರುತ್ತೆ. ಒಂದೇ ನಿಮಿಷ ನಾನು ಇದ್ರಲ್ಲಿ ಕೈಲಿ ತಗೊಂಡ್ಬಿಡ್ತೀನಿ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದ್ರದ್ದು ಕಾಲರ್ ಈ ಥರ ಬರುತ್ತೆ, ಇಲ್ಲಿ ನೋಡಿ ಈ ಥರ ಕಾಲರ್ ಬರುತ್ತೆ. ಸೊ ಓವರ್ ಆಲ್ ಇದ್ರ ಲುಕ್ಕು ಚೆನ್ನಾಗಿದೆ ಆ್ಯಂಡ್ ಕೊಡ್ತಿರೋ ಪ್ರೈಸ್ ಕೂಡ ವರ್ತ್ ಅನಿಸುತ್ತೆ. ಈ ಒಂದು ಫ್ಯಾಬ್ರಿಕ್ಗೆ ಟ್ರಾನ್ಸ್ಪರೆಂಟ್ ಏನಿಲ್ಲ, ಏನು ಫ್ಯಾಬ್ರಿಕ್ ನೋಡ್ತಿರ್ಬೋದು, ಟ್ರಾನ್ಸ್ಪರೆಂಟ್ ಇಲ್ಲ ಆ್ಯಂಡ್ ತುಂಬಾ ಫಾರ್ಮಲ್ ವಿಯರ್ ಲುಕ್ ಕೊಡುತ್ತೆ ಇದು. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಟಾಪ್ಗೆ ಬಿಗ್ ಥಮ್ಸ್ ಅಪ್. ಬನ್ನಿ ಮೂರನೇ ಟಾಪ್ ನೋಡೋಣ. ಮೂರನೇ ಟಾಪ್ ಬಂದ್ಬಿಟ್ಟು ಸೇಮ್ ಬ್ರ್ಯಾಂಡ್, ಮತ್ತೆ ಎವ್ರಿಡೇ ವಿಯರ್ ಬೈ ಆ್ಯನಿ ಅನ್ನೋ ಬ್ರ್ಯಾಂಡು, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರುವಂಥ ಟಾಪ್ ಇದು. ಅಮೇರಿಕನ್ ಏನೋ ಪಾಲಿ ಕ್ರೀಪಿ ಫ್ಯಾಬ್ರಿಕ್ ಇದು. ಫ್ಲೋರಲ್ ಪ್ರಿಂಟೆಡ್ ಟಾಪ್ ಇದು. ಒಂದು ಕೈಂಡ್ ಆಫ್ ಶರ್ಟ್ ಅಂತ ಅನ್ಕೊಳ್ಳಿ. ಇವಾಗ ಏನು ತೋರಿಸಿದ್ನಲ್ಲ ಆಲ್ಮೋಸ್ಟ್ ಎಲ್ಲ ಶರ್ಟ್ ಟೈಪ್ ಟಾಪ್ ಅಂತ ಅನ್ಕೊಳ್ಳಿ. ಇದು ಕೂಡ ಸೇಮ್ ಮ್ಯಾಂಡ್ರಿನ್ ಕಾಲರ್ ಬರುತ್ತೆ. ವಿಯರ್ ಮಾಡಿಬಿಟ್ಟು ತೋರಿಸ್ತೀನಿ, ಅವಾಗ ಅದು ಗೊತ್ತಾಗುತ್ತೆ ನಿಮ್ಗೆ ಎಕ್ಸಾಕ್ಟ್ಲಿ. ಆ್ಯಂಡ್ ರೋಲ್ ಅಪ್ ಸ್ಲೀವ್ ಆ್ಯಂಡ್ ಪ್ರಿಂಟಿಂಗ್ ನೋಡಿ ಎತ್ನಿಕ್ ಮೊಟಿಫ್ ಅಲ್ಲ, ಇದು ಫ್ಲೋರಲ್ ಪ್ರಿಂಟೆಡ್ ಏನು ಟಾಪ್ ಇದು. ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ ಇದ್ರದ್ದು. ಆ್ಯಂಡ್ ಹಿಂದ್ಗಡೆ ಈ ಥರ ಸ್ವಲ್ಪ ಲೇಯರ್ಸ್ ಹಿಡಿದಿದ್ದಾರೆ, ಸ್ವಲ್ಪ ನೆರಿಗೆ ಹಿಡಿದಿದ್ದಾರೆ. ಸೊ ಈ ಒಂದು ಟಾಪ್ ನನಗೆ ಬಿದ್ದು 461 ರೂಪಾಯಿ. ಇದನ್ನ ವೇರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಕಾಣಿಸುತ್ತೆ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಟಾಪ್ ಅಥವಾ ಲೇಡಿ ಶರ್ಟ್ ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ಆ್ಯಂಡ್ ಇದು ರೋಲ್ ಅಪ್ ಕಾಲರ್, ಸ್ಲೀವ್ಸ್ ಈ ಥರ ಇದೆ ನೋಡಿ. ಆ್ಯಂಡ್ ಇದ್ರದ್ದು ಫ್ಯಾಬ್ರಿಕ್ ತುಂಬಾ ಸಾಫ್ಟ್ ಆಗಿದೆ. ಆ್ಯಂಡ್ ಇಲ್ಲಿ ಕಟಿಂಗ್ ನೋಡಿ, ಕಟಿಂಗ್ಗೆ ಸಖತ್ ಲುಕ್ ಕೊಡ್ತೀರಿ ಇದು. ಆ್ಯಕ್ಚುಲಿ ಕಟಿಂಗಿಂದನೇ ಚೆನ್ನಾಗಿ ಕಾಣಿಸ್ತಿರೋವಂಥದ್ದು ಈ ಟಾಪು. ಆ್ಯಂಡ್ ಇದು ನೋಡಿ ಮ್ಯಾಂಡರಿನ್ ಕಾಲರ್ ಈ ಥರ ಬರುತ್ತೆ, ಶರ್ಟ್ ಕಾಲರ್ ಥರನೇ ಆಲ್ಮೋಸ್ಟ್. ಆ್ಯಂಡ್ ಬ್ಯಾಕ್ ನೋಡಿ ಈ ಥರ ಇದೆ ಇದ್ರದ್ದು. ಆ್ಯಂಡ್ ಹಿಂದ್ಗಡೆ ಕಟ್ಟಿಂಗ್ ಕೂಡ ಸೇಮ್ ಫ್ರಂಟ್ ಕಟ್ ಏನಿದೆಯಲ್ಲ ಆ ಥರ ಇದೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಏನೊಂಥರ ತುಂಬಾ ಡೀಸೆಂಟ್ ಫಾರ್ಮಲ್ ಲುಕ್ ಕೊಡುತ್ತೆ ಈ ಒಂದು ಟಾಪ್. ಆ್ಯಂಡ್ ಕಟ್ಟಿಂಗ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದ್ರದ್ದು ಕ್ವಾಲಿಟಿ ನೋಡೋದಾದರೆ ಫಿನಿಶಿಂಗ್ ಆ್ಯಂಡ್ ಇಲ್ಲೆಲ್ಲ ಫಿನಿಶಿಂಗ್ ಸಖತ್ತಾಗಿದೆ. ಸೊ ಸ್ಟಿಚಿಂಗ್ ಕ್ವಾಲಿಟಿ, ಫ್ಯಾಬ್ರಿಕ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಟ್ರಾನ್ಸ್ಪರೆಂಟ್ ಕೂಡ ಇಲ್ಲ, ಇಷ್ಟು ತೆಳ್ಳಗಿದ್ರು ಟ್ರಾನ್ಸ್ಪರೆಂಟ್ ಇಲ್ಲ. ಸೊ ಆರಾಮಾಗಿ ಇದನ್ನು ಸಮ್ಮರಲ್ಲೂ ವಿಯರ್ ಮಾಡ್ಬೋದು, ಆಫೀಸ್ ವಿಯರ್ ಆಗಿ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಟಾಪ್ಗೆ ಬಿಗ್ ಥಮ್ಸ್ ಅಪ್. ನೆಕ್ಸ್ಟ್ ಟಾಪ್ ನೋಡೋಣ. ನೆಕ್ಸ್ಟ್ ಟಾಪ್ದು ಕಲರ್ ತುಂಬಾ ಪ್ರಿಟಿ ಕಲರ್, ಪಿಂಕ್ ಆ್ಯಂಡ್ ಜಾರ್ಜೆಟ್ ಫ್ಯಾಬ್ರಿಕ್ದು. ಇದ್ರ ಮೇಲೆ ಎಂಬ್ರಾಯ್ಡ್ರಿ ಕೂಡ ಆಗಿದೆ. ಡ್ರೆಸ್ ಬೆರಿ ಬ್ರ್ಯಾಂಡು ಟಾಪ್ ಇದು ನೋಡಿ. ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ ಫುಲ್, ನಿಮಗೆ ಫ್ರಂಟ್ ಅಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ ನೋಡಿ. ಈ ತರ ಇಷ್ಟೊಂದು ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಅಂಡ್ ಕಲರ್ ಕೂಡ ತುಂಬಾ ಚೆನ್ನಾಗಿ ಮುದ್ದಾಗಿರೋ ಕಲರ್ಸ್ ನ ಪಿಕ್ ಮಾಡ್ಕೊಂಡಿದ್ದಾರೆ. ಇದ್ರ ಮೇಲ್ಗಡೆ ಎಂಬ್ರಾಯ್ಡ್ರಿ ಸಕ್ಕತ್ತಾಗಿದೆ ನೋಡ್ಬೋದು. ರೌಂಡ್ ನೆಕ್ ಬಂದಿದೆ ಅಂಡ್ ಸ್ಲೀವ್ಸ್ ಸ್ವಲ್ಪ ಪಫ್ ಸ್ಲೀವ್ಸ್. ಅಂಡ್ ನೋಡಿ ಇದ್ರ ಕ್ವಾಲಿಟಿ ನೋಡಿ ನೀವು, ಫಿನಿಶಿಂಗ್ ಅಂಡ್ ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಲ್ಲೇ ಥ್ರೆಡ್ ಬಿಟ್ಕೊಳ್ಳೋದಾಗಿರ್ಲಿ, ಫಿನಿಶಿಂಗ್ ಚೆನ್ನಾಗಿಲ್ಲದೆ ಇರೋದಾಗಿರ್ಲಿ ಆ ಥರ ಇಲ್ಲ. ಇದು ಜಾರ್ಜೆಟ್ ಫ್ಯಾಬ್ರಿಕ್ ಅಲ್ಲಿ ಇದೆ. ಅಂಡ್ ಹಿಂದ್ಗಡೆ ನೋಡ್ಬೋದು ನೀವು ಟೈ ಅಪ್ ಬಟನ್ ಕೊಟ್ಟಿದ್ದಾರೆ, ಅಂದ್ರೆ ಇಲ್ಲಿ ಈ ತರ ನೀವು ಹಾಕೊಳ್ಳೋದು ಟೈ ಅಪ್ ಬಟನ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಈ ಒಂದು ಟಾಪ್ ತುಂಬಾನೇ ಕ್ಯೂಟ್ ಅಂಡ್ ಮುದ್ದಾಗಿ ಅನಿಸ್ತಾ ಇದೆ, ಕಾಲೇಜ್ ವೇರ್ಗೆ ಸಖತ್ತಾಗಿ ಅನಿಸುತ್ತೆ. ಅಂಡ್ ಫ್ರಂಟ್ ಅಲ್ಲಿ ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ನೆರಿಗೆ ಹಿಡಿದಿದ್ದಾರೆ, ಒಂಥರ ಏನೋ ಬಲೂನ್ ಟಾಪ್ ತರ ಕಾಣಿಸ್ಲಿ ಅನ್ನೋ ತರ. ಇದು ಹೈಲೈಟೆಡ್ ಲುಕ್ ಕೊಡ್ಲಿ, ಸ್ವಲ್ಪ ನೀಟ್ ಅಂಡ್ ಕ್ಲೀನ್ ಗರ್ಲಿ ಲುಕ್ ಕೊಡ್ಲಿ ಅಂತೇಳಿ. ಕಲರ್ ಕೂಡ ಸ್ವಲ್ಪ ಹಂಗೆ ಇದೆ ಅಲ್ವಾ, ಸೊ ಹಾಗಾಗಿ. ಸೊ ಈ ಒಂದು ಟಾಪ್ ನನಗೆ ಬಿದ್ದಿದ್ದು 643 ರೂಪಾಯಿ. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಬನ್ನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಈ ಒಂದು ಟಾಪ್ದು ಲುಕ್ ಯಾವ ತರ ಬರ್ತಾ ಇದೆ, ನೆಕ್ ನೋಡಿ ಇದ್ರದ್ದು ಯಾವ ತರ ಇದೆ. ಆ್ಯಂಡ್ ಇದ್ರ ಮೇಲ್ಗಡೆ ಎಂಬ್ರಾಯ್ಡ್ರಿ ವರ್ಕ್ ನೋಡಿ ಏನು ಸಖತ್ತಾಗಿದೆ. ಕಲರ್ ಕೂಡ ತುಂಬಾ ಪ್ರಿಟಿ ಕಲರ್ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ ಇದ್ರ ಮೇಲ್ಗಡೆ ನೋಡಿ. ಆ್ಯಂಡ್ ಸ್ಲೀವ್ಸ್ ನೋಡಿ, ಇಲ್ಲೂ ಕೂಡ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಸ್ಲೀವ್ಸ್ ಪಫ್ ಸ್ಲೀವ್ಸ್ ಕೊಟ್ಟಿದ್ದಾರೆ ನೋಡಿ, ಜಾರ್ಜೆಟ್ ಫ್ಯಾಬ್ರಿಕ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಓವರ್ ಆಲ್ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ ಹಿಂದ್ಗಡೆ ಬ್ಯಾಕ್ ಡಿಸೈನ್ ನೋಡಿ ಈ ಥರ ಇದೆ. ಇಲ್ಲಿ ಟೈ ಅಪ್ ಕೊಟ್ಟಿದ್ದಾರೆ ಬಟನ್. ಓವರ್ ಆಲ್ ಲುಕ್ ನೋಡೋದಾದ್ರೆ ಈ ಥರ ಇದೆ. ಸೊ ತುಂಬಾ ಕ್ಯೂಟ್ ಅಂಡ್ ಗರ್ಲಿ ಲುಕ್ ಕೊಡುತ್ತೆ ಈ ಒಂದು ಟಾಪ್. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಟಾಪ್ಗೆ ಚೆನ್ನಾಗಿದೆ ಅನ್ನೋದಕ್ಕೆ ಹಿಂಗೆ ಮಾಡಕ್ಕೆ ಹೋಗಿ ಥಮ್ಸ್ ಅಪ್ನೇ ಮರ್ತ್ಬಿಟ್ಟೆ. ಸೊ ನನ್ನ ಕಡೆಯಿಂದ ಈ ಒಂದು ಟಾಪ್ಗೆ ಥಮ್ಸ್ ಅಪ್. ನೆಕ್ಸ್ಟ್ ಟಾಪ್ ನೋಡೋಣ. ನೆಕ್ಸ್ಟ್ ಟಾಪ್ ಕೂಡ ನೋಡಿ, ಇದ್ರದ್ದು ಫ್ಯಾಬ್ರಿಕ್ ಸಖತ್ ಸಾಫ್ಟ್ ಆಗಿದೆ. ಕಲರು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಗ್ರೀನ್ ಆ್ಯಂಡ್ ಬೀಚ್ ಕಲರ್ ಕಾಂಬಿನೇಷನ್ ಅಲ್ಲಿ ಸ್ಕ್ವೇರ್ ನೆಕ್ ಇದೆ. ಆ್ಯಂಡ್ ನೋಡಿ ಇಷ್ಟು ಫ್ಲೋಯಿ ಒಂಥರ ಚೆನ್ನಾಗಿದೆ. ಇದು ಸ್ಯಾಸ್ ಫ್ರಾಸ್ ಬ್ರ್ಯಾಂಡ್ದು ಎಸ್ ಸೈಜ್ ತರಿಸಿರೋದು ನಾನು ಇದನ್ನ. ಇದು ನನಗೆ ಬಿದ್ದಿದ್ದು 530 ರೂಪೀಸ್. ಆ್ಯಂಡ್ ಫ್ಯಾಬ್ರಿಕ್ ಬಂದ್ಬಿಟ್ಟು ಯಾವುದಪ್ಪ ಇದು,
ಜಾರ್ಜೆಟ್ ಪ್ಲಸ್ ಪಾಲಿಯೆಸ್ಟರ್ ಫ್ಯಾಬ್ರಿಕ್ ಇದೆ. ಒಳಗಡೆ ನಿಮಗೆ ಲೈನಿಂಗ್ ಇದೆ, ನೋಡ್ತಿರ್ಬೋದು ಇಲ್ಲಿ. ಆ್ಯಂಡ್ ಓವರ್ ಆಲ್ ಇದೆ ಒಂಥರ ಇದ್ರ ಕಲರ್ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ ನನಗೆ, ಒಂಥರ ಡಿಫ್ರೆಂಟ್ ಆಗಿ. ಆ್ಯಂಡ್ ನೆಕ್ ಕೂಡ ತುಂಬಾ ಚೆನ್ನಾಗಿದೆ ಇದ್ರದ್ದು. ಬನ್ನಿ, ಈ ಒಂದು ಟಾಪ್ ಏನಿದೆಯಲ್ಲ 530 rupees, ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಬನ್ನಿ. ನೋಡಿ, ಈ ಒಂದು ಟಾಪ್ದು ನೆಕ್ ಡಿಸೈನ್ ಯಾವ ಥರ ಇರುತ್ತೆ, ಸ್ಕ್ವೇರ್ ನೆಕ್. ಆ್ಯಂಡ್ ಸ್ಲೀವ್ಸ್ ನೋಡಿ ಇದ್ರದ್ದು ಈ ಥರ ಇದೆ. ಆ್ಯಂಡ್ ಇದ್ರ ಕಲರ್ ತುಂಬಾನೇ ಪ್ರಿಟಿ ಆಗಿದೆ. ಫ್ಯಾಬ್ರಿಕ್ ಮಾತ್ರ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಇನ್ನೊಂಥರ ಚೆನ್ನಾಗಿದೆ. ಫ್ಲೋರಲ್ ಕಲರ್, ಫ್ಲೋರಲ್ ಪ್ರಿಂಟೆಡ್ ಕಲರ್ ಓವರ್ ಆಲ್. ಆ್ಯಂಡ್ ಬ್ಯಾಕ್ ನೋಡಿ ಇದ್ರದ್ದು ಈ ಥರ ಬರುತ್ತೆ. ಆ್ಯಂಡ್ ನಂಗಂತರೂ ಈ ಒಂದು ಕಲರ್ ತುಂಬಾ ಏನೋ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ತುಂಬ ಚೆನ್ನಾಗಿದೆ. ಇದ್ರ ಮೇಲ್ಗಡೆ ಫ್ಲೋರಲ್ ಪ್ರಿಂಟಿಂಗ್ ಆ್ಯಂಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ನೆಕ್ ಒಂಥರ ಚೆನ್ನಾಗಿದೆ. ಕಾಲೇಜ್ ವೇರ್ಗೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಇದನ್ನ ಇನ್ನೊಂದು ಸ್ವಲ್ಪ ಸ್ಟೈಲಿಂಗ್ ಅಂದರೆ ಹೇರ್ ಸ್ಟೈಲಿಂಗ್ ಆ್ಯಂಡ್ ನೀವು ಹಾಕೋ ಜ್ಯುವೆಲ್ರಿ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಟಾಪ್ಗೆ ಬಿಗ್ ಥಮ್ಸ್ ಅಪ್. 6ನೇ ಟಾಪ್ ನೋಡೋಣ. 6ನೇ ಟಾಪ್ದು ಕಲರ್ ಸಿಕ್ಕಾಪಟ್ಟೆ ಮುದ್ದಾಗಿದೆ. ಮಸ್ಟರ್ಡ್ ಎಲ್ಲೋ ಆ್ಯಂಡ್ ಬ್ಲಾಕ್ ಕಲರ್ ಕಾಂಬಿನೇಷನ್ ಇರುವಂಥ ಟಾಪ್. ಆ್ಯಂಡ್ ಇದ್ರದ್ದು ಡಿಸೈನ್ ಕೂಡ ತುಂಬಾ ಗರ್ಲಿ, ತುಂಬಾ ಚೆನ್ನಾಗಿದೆ. ನೋಡಿ, ಈ ತುಂಬ ಡೀಪ್ ಇದೆಯಾ? ಇಲ್ಲ, ಇದು ನೋಡಿ, ಇದು ಪೀಟರ್ ಪ್ಯಾನ್ ಕಾಲರಲ್ಲಿ ಇದೆ. ಇದು ನೋಡಿ ಕಾಲರ್ ನೋಡಿ, ಇದ್ದು ಪೀಟರ್ ಪ್ಯಾನ್ ಕಾಲರ್ ಇದೆ. ಆ್ಯಂಡ್ ಎಂಬ್ರಾಯ್ಡ್ರಿ ವರ್ಕ್ ಬೇರೆ ಆಗಿದೆ ಇದ್ರ ಮೇಲ್ಗಡೆ. ಸಖತ್ ಕ್ಯೂಟ್ ಅನಿಸ್ತಾ ಇದೆ. ಇದೊಂದು ಕಾಲರೇ ಒಂಥರ ಕ್ಯೂಟ್ ಆಗಿದೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಸ್ಲೀವ್ಸ್ ನೋಡಿ, ಸ್ಲೀವ್ಸ್ ತುಂಬ ಡಿಫ್ರೆಂಟ್ ಆಗಿದೆ. ಏನೋ 3/4 ಕೊಟ್ಬಿಟ್ಟು ಅದಕ್ಕೆ ಸ್ವಲ್ಪ ಪಫ್ ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ನಿಮಗೆ ಪೈಪಿಂಗ್ ಅಲ್ಲ ಸಾರಿ ಲೇಸ್ ಅಟ್ಯಾಚ್ ಮಾಡಿದ್ದಾರೆ ಬ್ಲಾಕ್ ಕಲರ್ದು. ಅದು ಏನೋ ಒಂಥರ ಕ್ಯೂಟ್ ಆಗಿ ಅನಿಸ್ತಾ ಇದೆ. ಆ್ಯಂಡ್ ಫ್ಯಾಬ್ರಿಕ್ ಬಂದ್ಬಿಟ್ಟು ವಿಸ್ಕಾಸ್ ರೇಯನ್ ಡ್ರೆಸ್ ಬೆರಿ ಬ್ರ್ಯಾಂಡ್ದು ಎಸ್ ಸೈಜ್ ತರಿಸಿದ್ದೀನಿ ನಾನು. ಕಲರ್ ತುಂಬಾನೇ ಮುದ್ದಾಗಿದೆ. ಆ್ಯಂಡ್ ನಿಮಗೆ ಕ್ಲೋಸ್ ಅಪ್ ಬಟನ್ ಇದೆ, ಅಂದರೆ ಸೊ ಬಟನ್ ಇಂದ ನೀವು ಓಪನ್ ಅಂಡ್ ಕ್ಲೋಸ್ ಮಾಡ್ಬೋದು ಶರ್ಟ್ ತರ. ಈ ಒಂದು ಟಾಪ್ ನನಗೆ ಬಿದ್ದಿದ್ದು 637 ರೂಪಾಯಿ. ತುಂಬಾನೇ ಚೆನ್ನಾಗಿದೆ. ಇದನ್ನ ವೇರ್ ಮಾಡ್ಬಿಟ್ಟು ನೋಡೋಣ ಬನ್ನಿ ಲುಕ್ ವೈಸ್ ಯಾವ ತರ ಕಾಣಿಸುತ್ತೆ ಅಂತ ಚೆಕ್ ಮಾಡೋಣ. ನೋಡಿ, ಈ ಒಂದು ಟಾಪ್ ಲುಕ್ ಯಾವ ತರ ಬರ್ತಾ ಇದೆ. ಸ್ವಲ್ಪ ಲೂಸ್ ಆಯ್ತು ಅನಿಸ್ತಾ ಇದೆ. ನಾನು ಸ್ವಲ್ಪ ಏನೋ ಸ್ಮಾಲ್ ಸೈಜ್ ತರಿಸ್ಬೇಕಿತ್ತು. ಸ್ಮಾಲ್ ಸೈಜೇ ಅನ್ಕೋತೀನಿ, ಬಟ್ ಸ್ಟಿಲ್ ನನಗೆ ಸ್ವಲ್ಪ ಲೂಸ್ ಆಗ್ತದೆ. ಎಕ್ಸೆಸ್ ತರಿಸ್ಬೇಕಿತ್ತು. ಸೊ ನೆಕ್ ನೋಡಿ ಈ ಥರ ಡಿಸೈನ್ ಬರುತ್ತೆ. ಆ್ಯಂಡ್ ಬ್ಯಾಕ್ ನೆಕ್ ಈ ಥರ ಬರುತ್ತೆ. ಆ್ಯಂಡ್ ಸ್ಲೀವ್ಸ್ ನೋಡಿ, ಸ್ಲೀವ್ಸ್ ಈ ಥರ ಕಾಣಿಸುತ್ತೆ. ಕಲರ್ ತುಂಬ ಪ್ರಿಟಿ ಆಗಿದೆ ಇದ್ರದ್ದು ಆ್ಯಕ್ಚುಲಿ. ಆ್ಯಂಡ್ ಲೆಂತ್ ಇದ್ರದ್ದು ಇಷ್ಟು ಬರುತ್ತೆ ನೋಡಿ. ಶರ್ಟ್ ಥರ ಕ್ಲೋಸ್ ಅಪ್ ಬಟನ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಲುಕ್ ನೋಡೋದಿದ್ರೆ ತುಂಬಾ ಚೆನ್ನಾಗಿದೆ. ತುಂಬಾ ಕ್ಯೂಟ್ ಲುಕ್ ಕೊಡುತ್ತೆ. ಒಂದೇ ಒಂದು ಪ್ರಾಬ್ಲಮ್ ಏನಾಯಿತು ಅಂದರೆ ಅದೇ ನಂಗೆ ಲೂಸ್ ಆಗ್ತಿರೋದ್ರಿಂದ ಇದೊಂದು ಸ್ವಲ್ಪ ತುಂಬ ಡೀಪ್ ಅನ್ನಿಸ್ತಾ ಇದೆ. ಆ್ಯಂಡ್ ಇದೇನಿದೆಯಲ್ಲ ಇದು ಪೀಟರ್ ಈ ಕಾಲರ್ಸ್ ಏನಿದೆಯಲ್ಲ ಇದು ಸ್ವಲ್ಪ ಇನ್ನೂ ಅಗ್ಲ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸೋದು ಅನಿಸುತ್ತೆ. ಇದು ಸ್ವಲ್ಪ ಶಾರ್ಟ್, ಇದ್ರದ್ದು ವಿಡ್ತ್ ಕಡಿಮೆ ಬಂದುಬಿಟ್ಟಿದೆ. ಅದೊಂದೇ ನನಗೆ ಪ್ರಾಬ್ಲಮೆಟಿಕ್ ಅನ್ನಿಸ್ತಾ ಇದೆ. ಮೇ ಬಿ ಸೈಜಿಂದ ಹಾಗೆ ಅನ್ನಿಸ್ತಿರ್ಬೋದು. ಸ್ಮಾಲ್ ಸೈಜ್ ಎಕ್ಸೆಸ್ ಕಳಿಸಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ಸ್ವಲ್ಪ ಡೀಪ್ ಅನ್ನಿಸ್ತಾ ಇದೆ. ಓವರ್ ಆಲ್ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ಪ್ರೈಸ್ ಕೂಡ ತುಂಬ ಚೆನ್ನಾಗಿದೆ. ಫ್ಯಾಬ್ರಿಕ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಟಾಪ್ಗೆ ಬಿಗ್ ಥಮ್ಸ್ ಅಪ್. ಕೊನೆಯ ಟಾಪ್ ನೋಡೋಣ. ಕೊನೆ ಟಾಪ್ ಬಂದ್ಬಿಟ್ಟು ಪ್ಯೂರ್ ಕಾಟನ್ ಟಾಪ್. ಕಲರ್ ಬಂದ್ಬಿಟ್ಟು ಪ್ಯಾರೆಟ್ ಗ್ರೀನ್. ಇದ್ರದ್ದು ಕಲರ್ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ. ಟಾಪ್ ಕೂಡ ತುಂಬ ಕ್ಯೂಟ್ ಆಗಿದೆ. ನೋಡಿ ಇಲ್ಲಿ ಶಾರ್ಟ್ ಸ್ಲೀವ್ ಟೈ ಅಪ್ ನೆಕ್ ಬಂದ್ಬಿಟ್ಟಿದೆ ಇದ್ರದ್ದು. ಆ್ಯಂಡ್ ಇದು ಕಲರ್ ಕೂಡ ತುಂಬ ಚೆನ್ನಾಗಿದೆ. ಡ್ರೆಸ್ ಬೆರಿ ಅವ್ರದ್ದು ಎಂಬ್ರಾಯ್ಡ್ರಿ ಥರನೇ ಇದೆ ಮೇಲ್ಗಡೆ. ಸಾರಿ, ಎಂಬ್ರಾಯ್ಡ್ರಿನೇ ಆಗಿದೆ ಇದ್ರ ಮೇಲ್ಗಡೆ. ತುಂಬಾ ಚೆನ್ನಾಗಿದೆ. ಪ್ಯೂರ್ ಕಾಟನ್. ನೆಕ್ ಸ್ಲೀವ್ಸ್ ಎಲ್ಲ ಏನೊಂಥರ ಡಿಫ್ರೆಂಟ್ ಆಗಿದೆ. ಇದು ಜೀನ್ಸ್ ಮೇಲ್ಗಡೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂಥರ ಈ ಕಡೆ ಕಂಪ್ಲೀಟ್ ವೆಸ್ಟರ್ನ್ ಅಲ್ಲ, ಈ ಕಡೆ ಕಂಪ್ಲೀಟ್ ಟ್ರೆಡಿಷನಲ್ ಅಲ್ಲ, ಆ ಥರ ಒಂಥರ ಜೈಪುರಿ ಟೈಪ್ ಲುಕ್ ಕೊಡುತ್ತೆ ಈ ಒಂದು ಟಾಪ್ ಅಂತ ನಾನು ಅನ್ಕೋತೀನಿ. ಬನ್ನಿ. ಆ್ಯಂಡ್ ಸೈಜ್ ಬಂದ್ಬಿಟ್ಟು ಎಸ್ ಸೈಜ್. ಈ ಒಂದು ಪ್ಯೂರ್ ಕಾಟನ್ ಟಾಪ್ ನನಗೆ ಬಿದ್ದಿದ್ದು 601 ರೂಪಾಯಿ. ಬನ್ನಿ ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಬನ್ನಿ. ನೋಡಿ, ಈ ಒಂದು ಟಾಪ್ದು ಲುಕ್ ಯಾವ ತರ ಬರ್ತಾ ಇದೆ. ಜೀನ್ಸ್ ವೈಡ್ ಲೆಗ್ ಜೀನ್ಸ್ ಮೇಲ್ಗಡೆ ಯಾವ ತರ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ. ಲೆಂತ್ ಇದ್ರದ್ದು ಇಷ್ಟು ಬರುತ್ತೆ. ಆ್ಯಂಡ್ ಸ್ಲೀವ್ಸ್ ಇದ್ರದ್ದು ಇಷ್ಟಿರುತ್ತೆ. ಆ್ಯಂಡ್ ಓವರ್ ಆಲ್ ಲುಕ್ ಬಂದ್ಬಿಟ್ಟು ಇಷ್ಟು ಕ್ಯೂಟ್ ಗರ್ಲಿ ಕಾಲೇಜ್ ವೇರ್ ಅಥವಾ ಆಫೀಸ್ ವೇರ್ ಲುಕ್ ಇದು ಕೊಡುತ್ತೆ. ಸೊ ನೋಡ್ತಿರ್ಬೋದು. ಸೊ ಓವರ್ ಆಲ್ ಪ್ರೈಸಿಂಗ್ ವೈಸ್ ಓಕೆ, ಪ್ಯೂರ್ ಕಾಟನ್ ಆಗಿರೋದ್ರಿಂದ ಸ್ವಲ್ಪ 600 ರೂಪಾಯಿ ಆಯಿತು. ಬಟ್ ಸ್ಟಿಲ್ ಇದ್ರದ್ದು ಫಿಟ್ಟಿಂಗ್ ಆಗಿರ್ಬೋದು, ಕಟಿಂಗ್ ಆಗಿರ್ಬೋದು, ಓವರ್ ಆಲ್ ಲುಕ್ ಆ್ಯಂಡ್ ಪ್ಯಾಟರ್ನ್ ಏನಿದೆ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಟಾಪ್ಗೆ ಬಿಗ್ ಥಮ್ಸ್ ಅಪ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮಿಂತ್ರಾ
ಟಾಪ್ ಹಾಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಟಾಪ್ ಇಷ್ಟ ಆಯಿತು, ಮತ್ತು ನಾನು ನೆಕ್ಸ್ಟ್ ಯಾವ ಥರ ಒಂದು ವಿಡಿಯೋ ಮಾಡಲಿ, ಯಾವ ಒಂದು ಬ್ರ್ಯಾಂಡಿಂದ ನಾನು ತರಿಸ್ಲಿ ಅಥವಾ ಯಾವ ಒಂದು ಆ್ಯಪಿಂದ ತರಿಸ್ಲಿ ಅನ್ನೋದನ್ನ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾನು ಇವಾಗೆಲ್ಲ ತೋರಿಸಿದ ಎಲ್ಲ ಟಾಪಲ್ಲೂ ನಿಮಗೆ ಡಿಫ್ರೆಂಟ್ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಮ ಸೈಜ್ ಚೆಕ್ ಮಾಡಿಬಿಟ್ಟು ನೋಡ್ಬೋದು ನಿಮಗೆ ಇಷ್ಟವಾದ ಕಲರ್ಸ್ನ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಿಮಗೆ ನೆಕ್ಸ್ಟ್ ನಾನು ಯಾವ ಥರ ಒಂದು ಔಟ್ಫಿಟ್ ತರಿಸ್ಲಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ ನಾನು ವಿಡಿಯೋ ಮಾಡ್ತಿರೋದೇ ನಿಮಗೋಸ್ಕರ. ಯಾಕಂದ್ರೆ ಆನ್ಲೈನಲ್ಲಿ ಶಾಪ್ ಮಾಡಿದಾಗ ಆಬ್ವಿಯಸ್ಲಿ ನಮಗೆ ಅದು ಲುಕ್ ಯಾವ ಥರ ಬರುತ್ತೆ, ಫಿಟ್ಟಿಂಗ್ ಯಾವ ಥರ ಬರುತ್ತೆ, ಎಲ್ಲರದ್ದು ಬಾಡಿ ಶೇಪ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನಂದು ಒಂದು ರೆಫರೆನ್ಸ್ ತಗೋಬಿಟ್ಟು ನೀವು ಯಾವ ಥರ ಕಾಣಿಸ್ಬೋದು, ಇದರಲ್ಲಿ ಏನು ಪಾಯಿಂಟ್ಸ್ನ ಚೆಕ್ ಮಾಡ್ಬೋದು, ಆ ಥರದ್ದೆಲ್ಲ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ನನಗೆ ನೀವು ರೆಕಮೆಂಡ್ ಮಾಡಿ ನಾನು ಯಾವ ಥರ ಒಂದು ಔಟ್ಫಿಟ್ನ ತರಿಸ್ಲಿ ಅನ್ನೋದನ್ನ ನಾನು ನಿಮ್ಮ ಒಂದು ಕಮೆಂಟ್ನ ಓದಿ ಅದೇ ಥರ ಔಟ್ಫಿಟ್ನ ತರಿಸ್ತೀನಿ. ನೀವು ಹೇಳಿರೋ ಅಂಥ ಅಪ್ಲಿಕೇಶನಿಂದನೇ ತರಿಸ್ತೀನಿ. ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.